ಮನುಷ್ಯನ ಒತ್ತಡದ ಜೀವನದಲ್ಲಿ ಬದುಕಿನಲ್ಲಿ ಗಲಿಬಿಲಿ ಗೋವಿಂದ ಹಾಸ್ಯ ಈ ಚಲನಚಿತ್ರವು ಉತ್ತಮ ಆರೋಗ್ಯಕ್ಕೆ ಪೂರಕವಾಗಲಿದೆ ಎಂದು ಇಂಡಿ ಶಾಸಕ ಯಶವಂತರಾವ್ ಗೌಡ ಪಾಟೀಲ್ ಹೇಳಿದ್ದಾರೆ. ಇನ್ನು ಸುಕ್ಷೇತ್ರ ಇಂಚಗೇರಿ ಮಠದಲ್ಲಿ ಭಾನುವಾರ 3 ದಿನಗಳವರೆಗೆ ಇಂಚಗೇರಿ ಮಠ ಮತ್ತು ಸುತ್ತಲಿನ ವಿವಿಧ ಸ್ಥಳಗಳಲ್ಲಿ ಹಮ್ಮಿಕೊಂಡಿದ್ದ ಗಲಿಬಿಲಿ ಗೋವಿಂದ ಹಾಸ್ಯ ಚಲನಚಿತ್ರ ಚಿತ್ರೀಕರಣಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಈ ಗಲಿಬಿಲಿ ಗೋವಿಂದ ಚಲನಚಿತ್ರ ಸಂಭಾಷಣೆ, ಸಾಹಿತ್ಯ, ಚಿತ್ರಕಥೆ, ರಚನೆಕಾರ, ಸಂಗೀತ ನಿರ್ದೇಶಕ, ನಾಯಕ ನಟ ಡಾಕ್ಟರ್ ಸಂಗಮೇಶ್ ಉಪಾಸೆ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಅನಾಥ ಮಕ್ಕಳ ಕುರಿತು ಅವರ ಸಮಸ್ಯೆ ಮೇಲೆ ಬೆಳಕು ಚೆಲ್ಲುವ ಹಾಗೂ ಜಿಲ್ಲೆ ಇಂಚಗೇರಿ ಮಠ ಸಾವಳ ಸಂಘದ ಗುಡ್ಡದ ಸಿದ್ದೇಶ್ವರ ವೃಕ್ಷದಾನದಲ್ಲಿ ಹೋರ್ತಿ, ಹಣಗುಣಕಿಯ ಅಶೋಕ್ ಹೋಟೆಲ್, ವಿಲೇಜ್ ರೆಸಾರ್ಟ್ ಹೋಟೆಲ್, ಅಂಜುಟಗಿ, ಇಂಡಿ ಚರ್ಚಣ ಇನ್ನಿತರೆರಡು ಕಡೆ 1 ಕೋಟಿ ವೆಚ್ಚದ ಚಲನಚಿತ್ರ ಚಿತ್ರೀಕರಣ ಮಾಡಲಾಗುತ್ತಿದೆ. ಇದೊಂದು ಅನಾಥ ಮಕ್ಕಳ ಮತ್ತು ಸಾಮಾಜಿಕ ಕಳಕಳಿಯ 5 ಜನ ನಿರ್ಮಾಪಕರ ತಂಡ, ವಿವಿಧ ಕಲಾವಿದರ ತಂಡ ಇದೆ ಎಂದು ಹೇಳಿದರು. ಈ ಚಿತ್ರಕ್ಕೆ ಎಲ್ಲ ಕಲಾವಿದರ ಅಭಿಮಾನಿಗಳು ಮತ್ತು ಎಲ್ಲರೂ ಪ್ರೋತ್ಸಾಹಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಾಗಠಾಣ ಮತಕ್ಷೇತ್ರದ ಬಿಜೆಪಿ ಮುಖಂಡ ಸಂಜೀವ್ ಐಹೊಳೆ, ಇಲಿಯಾಸ್ ಬೂರ್ಮಣಿ, ಸುರೇಶ್ ಗುಣಸಗಿ, ಪಾರ್ವತಿ ಕುರ್ಲೆ, ಭೀಮಣ್ಣ ಕೊಲ್ಗಿ ಸೇರಿದಂತೆ ಅನೇಕರು ಹಾಜರಿದ್ದರು. ಲಕ್ಷ್ಮಣ ಸಿಂಧೆ, RJ32 ಕನ್ನಡ ನ್ಯೂಸ್, ಚಡಚಣ. ಭಗವಂತ ಇವರಿಗೆ ಯಶಸ್ವಿ ಕೊಡಲಿ, ಇಡೀ ಚಿತ್ರತಂಡ ಯಶಸ್ವಿಯಾಗಲಿ. ನಾವು ನಿಮ್ಮ ಜೊತೆಗಿರ್ತೇವೆ. ಭಗವಂತ ಇನ್ನಿಷ್ಟು ಆಯುಷ್ಯ, ಆರೋಗ್ಯ, ಸಂಪತ್ತು ಕೊಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳು. ಈ ಒಂದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಹೆಸರನ್ನ ಮಧ್ಯೆ ನಮ್ಮ ನಗರದ ಅನೇಕ ಪೂಜ್ಯರು, ಅದು ವಿಶೇಷವಾಗಿ ಮಗವಾನ ಮಕ್ಕಳು ಈ ಸಮಾಜಕ್ಕೆ ಹೊಸ ಪರಂಪರೆಯನ್ನು ಸ್ವತಂತ್ರ ಸಂಗ್ರಾಮದಲ್ಲಿ ತಮ್ಮನ್ನೇ ನಾವು ತೊಡಗಿಸಿಕೊಂಡು ಸಮಾಜದ ಕೈಗಾರ ಮಾಡತಕ್ಕಂಥ ಇತಿಹಾಸ ಈ ಮಠದಲ್ಲಿ ಪರಂಪರೆ. ಅದರ ಜೊತೆಗೆ ಜಾತ್ಯತೀತ ನೀನು ತೊಂದರೆಗಳಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಅಗಾಧವಾದ ಇತಿಹಾಸ ಈ ಪರಂಪರೆಗಿದೆ. ಅಂಥ ಪರಂಪರೆಯ ಪವಿತ್ರ ಕ್ಷೇತ್ರದಲ್ಲಿ ಆಗಿರತಕ್ಕಂಥ ಎಲ್ಲ ಪೂಜ್ಯರನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿ, ಈಗ ತಾನೇ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀ ಸಂಗಮೇಶ್ ಉಪಾಸೆಯವರು KS ಅಧಿಕಾರಿಗಳಾಗಿ ನಟನೆಯಲ್ಲಿ, ಮಾಧ್ಯಮದಲ್ಲಿ, ಅನೇಕ ರಂಗದಲ್ಲಿ ತಮ್ಮದೇ ಆದಂಥ ಅಚ್ಚಳಿಯ ಗುರುತುಗಳನ್ನು ಮೂಡಿಸಿರ್ತಕ್ಕಂಥ ಒಂದು ವ್ಯಕ್ತಿತ್ವ. ನನ್ನ ಕ್ಷೇತ್ರದ, ನನ್ನ ಅಂಜುಟಗಿ ಗ್ರಾಮದ, ಅಂಜುಟಗಿ ಅಂದರೆ 40 ವರ್ಷದ ನನ್ನ ರಾಜಕಾರಣದ ಸುದೀರ್ಘ ಭವಿಷ್ಯವನ್ನು ಸಹಾಯ ಮಾಡತಕ್ಕಂಥ ಪ್ರದೇಶ. ಅಲ್ಲಿ ಜನಿಸಿ ಉತ್ತರ ಕರ್ನಾಟಕದ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ GST ಡಿಪಾರ್ಟ್ಮೆಂಟ್ನಲ್ಲಿ ಕಮಿಷನರ್ ಆಗಿ ಕಾರ್ಯವನ್ನು ಮಾಡತಕ್ಕಂಥ ಅತ್ಯಂತ ಎಲ್ಲರ ಜೊತೆಗೆ ಸೌಜನ್ಯತೆಯಲ್ಲಿ ಇರತಕ್ಕಂಥ ಶ್ರೀ ಸಂಗಮೇಶ್ ಉಪಾಸೆಯವರೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನನ್ನ ಜೊತೆಗೆ ಆಗಮಿಸಿರ್ತಕ್ಕಂಥ ನಂಬಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು, ಆತ್ಮೀಯರಾದ ಶ್ರೀ ಭೀಮಣ್ಣ ಕೋಲ್ಗಿಯವರೇ, ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಸುರೇಶ್ ಗುಣಸಗಿಯವರೇ, ಇನ್ನೊಬ್ಬರು ಈ ಬಗ್ಗೆ ಮೊನ್ನೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ BJPಯ ನಾಯಕರಾದ ಐಹೊಳೆ ಅವರೇ, ಹಾಗೂ ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಗೌರವದಿಂದ ಹಿರಿಯರೇ, ತಾಯಂದರೇ, ಆತ್ಮೀಯರೇ, ಮಾಧ್ಯಮದ ಗೆಳೆಯರೇ, ಈ ಗ್ರಾಮದ ಹಿರಿಯರು, ಇಲ್ಲಿ ನೋಡಿದ್ರಲ್ಲ ಹಾಸ್ಯ ಕಲಾವಿದರು ಮತ್ತು ಅಧಿಕಾರಿಗಳು ಹೊಸ ಚಲನಚಿತ್ರ ತೆಗಿತಾ ಇದ್ದಾರೆ. ಮತ್ತು ಇವ್ರ ಜೊತೆ ಮಾತಾಡೋಣ. ಸರ್, ಇದು ನೀವು ಕರ್ನಾಟಕ ಗಡಿ ಭಾಗ ಆಗಿರೋ ಈ ಚಿತ್ರ ತೆಗಿತಾ ಇದ್ದಾರೆ, ಏನು ಹೇಳ್ತೀರಿ? ಗರಿಬಿ ಗೋವಿಂದ ಅನ್ನುವಂಥದ್ದು ಒಂದು ಕೌಟುಂಬಿಕ, ಮನರಂಜನಾತ್ಮಕ, ವಿಶೇಷ ಮಾಹಿತಿ ಇರುವ ಮತ್ತು ಸಾಮಾಜಿಕ ಕಳಕಳಿಯ, ಅದರಲ್ಲೂ ವಿಶೇಷವಾಗಿ ಮಕ್ಕಳ ಸಮಸ್ಯೆ ಮತ್ತು ಅನಾಥ ಮಕ್ಕಳ ದತ್ತು ಪ್ರಮೋಷನ್ ಮಾಡುವಂಥ ಒಂದು ವಿಷಯ. ಸೊ ಈ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಬಿಜಾಪುರ ಅಥವಾ ಬಾಗಲಕೋಟು, ಇಲ್ಲಿ ನಡೆ, ನುಡಿ, ಗುಣ, ಸ್ವಭಾವ, ವೇಷ, ಭೂಷಣ ಇವೆಲ್ಲವೂ ಭಾಳ ವಿಶಿಷ್ಟವಾಗಿವೆ. ಆ ವಿಶಿಷ್ಟವಾದ ಈ ಉತ್ತರ ಕರ್ನಾಟಕ ಭಾಗದ ವಿಶೇಷತೆಯನ್ನೇ ಇಟ್ಕೊಂಡು ಸ್ಥಳೀಯವಾಗಿ ಅದರಲ್ಲೂ ವಿಶೇಷ ಬಿಜಾಪುರ, ಇಂಡಿ ತಾಲೂಕಿನ ವಿವಿಧ ಹಳ್ಳಿಗಳಲ್ಲಿ ಚಲನಚಿತ್ರ ಶೂಟ್ ಮಾಡುವಂಥದ್ದು
ಅದು ಈಗ ನಾವು ಇವತ್ತು ಇಂಚಿಗೇರಿ ಮಟ್ಟದಲ್ಲಿದ್ದೀವಿ. ಇಂಚಿಗೇರಿ ಮಟ್ಟದಲ್ಲಿ ಒಂದು ಚಲನಚಿತ್ರ ಮಾನ್ಯ ಶಾಸಕ ಯಶವಂತರಾಯಗೌಡರ ಮೂಲಕ ಮತ್ತು ಒಂದು ಅನಾಥ ಮಗುವಿನ ಮೂಲಕ ಚಾಲನೆಯನ್ನು ಸಾಂಕೇತಿಕವಾಗಿ ಪಡ್ಕೊಂಡು ಇವತ್ತು ರಾತ್ರಿ ಶುರುವಾಗಿದೆ. 3 ದಿವಸ ಇಲ್ಲಿ ಜನಮರಳೋ ಜಾತ್ರೆ ಮರಳೋ ಅನ್ನೋ ಒಂದು ಗೀತೆ ಚಿತ್ರೀಕರಣ ಇದೆ. ತದನಂತರ ಒಂದು ಗೀತೆ ಬೇರೆ ಕಡೆ ಇದೆ. ಅದರ ನಂತರ ಒಟ್ಟು 3 ಗೀತೆಗಳ ಚಿತ್ರೀಕರಣ ಇಟ್ಕೊಂಡು ಯೋಜನೆ ಮಾಡಿದ್ದೀವಿ. ಎಷ್ಟು ಸರ್ ಅಂದಾಜು ಬಜೆಟ್ಟು ಸಿನಿಮಾ ಹೆಂಗಾಗ್ತದೆ ಅಂತಂದರೆ ಅದಕ್ಕೆ ಹೀಗೆ ಅಂತ ಹೇಳೋಕೆ ಆಗೋದಿಲ್ಲ. ಆದರೂ ಅಂದಾಜು 1 ಕೋಟಿವರೆಗೂ ಆಗ್ಬೋದು. ನಮ್ಮ ಈ ಭಾಗದ ಯುವಕರೇ ಅದಕ್ಕೆ ಕೈ ಜೋಡಿಸಿದ್ದಾರೆ. 5 ಜನ ಹುಡುಗರ ತಂಡವನ್ನು ಇಟ್ಕೊಂಡು ನಾವು ಈ ಕಡೆ ತುಂಬ ಜನ ಕಲಾವಿದರು ತಗೋತೀರಾ ನಿಮ್ಮ ಚಲನಚಿತ್ರದಲ್ಲಿ? ಈ ಭಾಗದವರೇ ಇರ್ತಾರೆ. ತುಂಬ ಜನ ಅನ್ನೋದಕ್ಕಿಂತ 90% ಭಾಗ ಇದೇ ಭಾಗದವರೇ ಇರ್ತಾರೆ. ಮತ್ತು ಇನ್ನು ಉಳಿದ 10 ಭಾಗದವರು ಅದಕ್ಕೆ ಬೇಕಾದ